ಕೆಎಸ್ಆರ್ಟಿಸಿ ಡಿಪೋ ಹಾಗೂ ಗ್ರಾಮೀಣ ಭಾಗಗಳಿಗೆ ಬಸ್ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಿಂದ ದಾವಣಗೆರೆಯ ಕೆಎಸ್ಆರ್ಟಿಸಿ ಕಚೇರಿವರೆಗೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸೋಮವಾರ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಪಟ್ಟಣದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಪ್ರತಿಭಟನಾ ಪಾದಯಾತ್ರೆ ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ಹಾಕಿ ಕಾಲ್ನಡಿಗೆ ಜಾಥಾದ ಮೂಲಕ ಪ್ರತಿಭಟಿಸಿದರು. ಇನ್ನು ಪಟ್ಟಣದಿಂದ ಆರಂಭಗೊಂಡ ಪಾದಯಾತ್ರೆ ದೇವಿಕೆರೆ, ಬಿಳ್ಚೂರು, ಅಣಜಿ, ಎಳೆಬೇತೂರು ಮಾರ್ಗದ ಮೂಲಕ ಮಂಗಳವಾರ ಬೆಳಗ್ಗೆ ದಾವಣಗೆರೆ ನಗರದ ಕೆಎಸ್ಆರ್ಟಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು. ಯಾವುದೇ ಮಕ್ಕಳು ಬಂದರೂ ಸಹ ನಮ್ಮ ಮನೆಗೆ ಇವತ್ತು ಕಿವಿಗೊಟ್ಟಿಲ್ಲ. ಹಾಗಾಗಿ ಇವತ್ತು ನಾವು ಪಾದಯಾತ್ರೆ ಮೂಲಕ ಜಗಳೂರಿನಿಂದ ದಾವಣಗೆರೆಗೆ ಪಾದಯಾತ್ರೆಯ ಮೂಲಕ ನಾವು ಸುಮಾರು 18 ವರ್ಷಗಳಿಂದ ನಾವು ಜಗಳೂರು ತಾಲೂಕಿಗೆ ಕೆಎಸ್ಆರ್ಟಿಸಿ ಬಸ್ ಡಿಪೋ ಮಾಡಬೇಕಂತೇಳಿ ಹಾಗೂ ಪ್ರತಿಯೊಂದು ಗ್ರಾಮೀಣ ಭಾಗಗಳಿಗೆ ಬಸ್ ಬಿಡಬೇಕಂತೇಳಿ ಹೋರಾಟ ಮಾಡ್ತಾ ಇದ್ವಿ. ಅದರ ಭಾಗವಾಗಿ ಅನೇಕ ರೀತಿ ಹೋರಾಟಗಳನ್ನು ಮಾಡಿದ ಭಾಗವಾಗಿ ಇವತ್ತು ತಾಲೂಕಲ್ಲಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಾತ್ರ ಸರ್ಕಾರಿ ಬಸ್ ಸೌಲಭ್ಯ ಒದಗಿದೆ. ಡಿಪೋ ಮಾಡುವಲ್ಲಿ ಸರ್ಕಾರಿ ಅಧಿಕಾರಿಗಳು, ಕೆಎಸ್ಆರ್ಟಿಸಿ ಡಿಪೋ ಅಧಿಕಾರಿಗಳು ತುಂಬ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದನ್ನು ನಾವು ಖಂಡಿಸಿಬಿಟ್ಟು ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ಹಾಗೂ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಈ ಎಲ್ಲ ಸಂಘಟನೆಗಳು ಕೂಡಿ ಇವತ್ತು ಜಗಳೂರಿನಿಂದ ದಾವಣಗೆರೆಗೆ ಪಾದಯಾತ್ರೆ ನಂಬಿಕೊಂಡಿದ್ವಿ. ಇವತ್ತು ಜಗಳೂರು ಇವತ್ತು ಬಿಟ್ಬಿಟ್ಟು ನಾಳೆ ಕೆಎಸ್ಆರ್ಟಿಸಿ ಇಲಾಖೆಗೆ ಮುತಿ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಡಿಪೋ ಆಗಬೇಕು ಹಾಗೂ ಈಗ ಬೇಗನೆ ಈ ಕೂಡಲೇ ನಮ್ಮ ತಾಲೂಕಿನೇ ನಾವು ಕೇಳುವಂಥ ಗ್ರಾಮೀಣ ಭಾಗಗಳಿಗೆ ಸರ್ಕಾರಿ ಬಸ್ ಸೌಲಭ್ಯ ಒದಗಿಸಬೇಕಂತೇಳಿ ನಾವು ಇವತ್ತು ಈ ಒಂದು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಪಾದಯಾತ್ರೆಯಲ್ಲಿ ಕನ್ನಡ ಪರ, ವಿದ್ಯಾರ್ಥಿ ಪರ, ರೈತ ಪರ, ದಲಿತ ಪರ ಹಾಗೂ ಪ್ರಗತಿಪರ ಮತ್ತು ವಿವಿಧ ಪರ ಸಂಘಟನೆಗಳ ಭಾಗವಹಿಸಿದವು.